ನಮಸ್ತೆ ಕರ್ನಾಟಕ. ಹೇಗಿರ ಎಲ್ಲರೂ? ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಇರೋದು ಈಗ ಇಲ್ಲಿ ಗ್ರೀನ್ ಪಾರ್ಕಲ್ಲಿ. ಹಿಂದೆ ಎಲ್ಲ ನೋಡ್ತಾ ಇದ್ರಲ್ಲ, ಇದಿಷ್ಟು ಸುತ್ತಲೂ ಗ್ರೀನ್ ಪಾರ್ಕ್. ಸೊ ಪರ್ಟಿಕ್ಯುಲರ್ಲಿ ಮೇಯ್ನಾಗಿ ಹೇಳಬೇಕಂದ್ರೆ ಈ ಏರಿಯಾನೇ ಗ್ರೀನ್ ಪಾರ್ಕ್ ಅಂತ ಕರೀತಾರೆ. ಇದೊಂದು ದೊಡ್ಡ ಪಾರ್ಕ್. ಇದು ಯಾಕೆ ಬಂದಿದ್ದೀನಿ ಪಾರ್ಕಿಗೆ ಅಂತಂದರೆ, ಇದು ಜಸ್ಟ್ ಇದ್ರ ಪಕ್ಕದಲ್ಲೇ ಒಂದು ಸ್ಪೆಷಲ್ ಪ್ಲೇಸ್ ಇದೆ. ಯಾವುದಪ್ಪ ಅಂತೀರಾ? ಅದೇ ಬಕಿಂಗ್ಹ್ಯಾಮ್ ಪ್ಯಾಲೇಸ್. ಸೊ ಕೇಳಿರ್ತೀರ ನೀವು, ಬಕಿಂಗ್ಹ್ಯಾಮ್ ಪ್ಯಾಲೇಸ್ ರಾಜ ರಾಣಿಯರು ಇದ್ದಂತಹ ಮನೆ, ಅವರ ಅರಮನೆ. ಮನೆ ಅನ್ನೋದಕ್ಕಿಂತ ಅದು ಅರಮನೆ, ಪ್ಯಾಲೇಸ್ ಅಲ್ವಾ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ. ಬನ್ನಿ, ಇಲ್ಲೇ ಪಕ್ಕದಲ್ಲಿದೆ, ಹೋಗಿ ನೋಡೋಣ ಹೇಗೆಲ್ಲ ಇದೆ ಅಂತ. ಒಳಗಡೆ ಅಲೋ ಮಾಡಲ್ಲ, ಏಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಅಲ್ವಾ. ಹಾಗಾಗಿ ಒಳಗಡೆ ಫೋಟೋಗ್ರಫಿ ಮತ್ತು ವೀಡಿಯೋಗ್ರಫಿ ಅಲೋ ಮಾಡಲ್ಲ. ಏನಿದ್ರು ನಾವು ಹೊರಗಡೆಯಿಂದಲೇ ನೋಡ್ಕೊಂಡು ಹೋಗಬೇಕು. ಇನ್ ಕೇಸ್ ಒಳಗಡೆ ನೋಡಬೇಕು ಅಂತಂದರೆ ನಾವು ಲೈಕ್ ಕ್ಯಾಮ್ರಾಸ್ ಎಲ್ಲ ಆಫ್ ಮಾಡಿಕೊಂಡೇ ಹೋಗಬೇಕು. ಹಾಗಾಗಿ ನಾನು ಇವತ್ತು ಹೊರಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಒಳಗಡೆ ಕೆಲವೊಂದು ರೂಮ್ಸ್ ಮಾತ್ರ ಅಲೋ ಮಾಡ್ತಾರೆ ನೋಡೋದಕ್ಕೆ, ಮತ್ತು ಹಾಗಾಗಿ ಫೋಟೋಗ್ರಫಿ ವೀಡಿಯೋಗ್ರಫಿ ಅಲೋ ಇಲ್ಲ. ಅದು ಬಂದುಬಿಟ್ಟು ಸಮ್ಮರಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಜುಲೈ ಟು ಸೆಪ್ಟೆಂಬರ್ವರೆಗೂ ಇರುತ್ತೆ. ಅದು ಹೇಗಿರುತ್ತೆ ಅಂತ ನಾನು ಮತ್ತೆ ಜುಲೈಯಲ್ಲಿ ಬಂದುಬಿಟ್ಟು ನಿಮಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಹೊರಗಡೆಯಿಂದ ಹೇಗಿದೆ, ಯಾವ ಥರ ಇದೆ ಅನ್ನೋದನ್ನು ಹೋಗಿ ನೋಡೋಣ. ರೆಡಿ ಇದ್ದೀರಲ್ವಾ? ಹೋಗೋಣ ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ, ಬನ್ನಿ. ನೋಡ್ತಾ ಇದ್ರಲ್ವಾ ಗ್ರೀನ್ ಪಾರ್ಕ್ ಮ್ಯಾಪ್. ಇದು ಎಲ್ಲೆಲ್ಲಿ ಏನೇನಿದೆ ಅಂತ ನೀಟಾಗಿ ಕೊಟ್ಟಿದ್ದಾರೆ, ಹೇಗೆ ಹೋಗಬೇಕು ಅಂತ. ಸೊ ಇದೇನು ನೋಡ್ತಾ ಇದ್ರಲ್ಲ, ಇದು ಮಧ್ಯದಲ್ಲಿ ಪಾರ್ಕ್, ಗ್ರೀನ್ ಪಾರ್ಕ್. ತುಂಬಾ ದೊಡ್ಡದು, ಇದು ನಡೆಯೋಕ್ಕೆ ತುಂಬಾ ಕಷ್ಟ. ನೋಡಿ, ಇದೇನು ನೋಡ್ತಾ ಇದ್ರಲ್ಲ, ಇಲ್ಲಿ ಸೇಂಟ್ ಜೇಮ್ಸ್ ಪಾರ್ಕ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಸೊ ಇದೇ ಬಕಿಂಗ್ಹ್ಯಾಮ್ ಪ್ಯಾಲೇಸ್. ಇಲ್ಲಿಗೆ ನಾವು ಹೋಗಬೇಕಾಗಿರೋದೀಗ. ಸೊ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದಲ್ವಾ, ಇದು ಬಂದ್ಬಿಟ್ಟು ಹೈಡ್ ಪಾರ್ಕ್. ಇದನ್ನು ಸಿಕ್ಕಾಪಟ್ಟೆ ದೊಡ್ಡದು. ಬನ್ನಿ, ನಾವು ಇಲ್ಲಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ ಹೋಗಬೇಕು. ಹೋಗೋಣ. ನೋಡಿ, ಗ್ರೀನ್ ಪಾರ್ಕ್ ಸ್ಟೇಷನಿಂದ ನಾವು ಒಳಗಡೆ ಬಂದ್ವಿ. ಸೊ ಜಸ್ಟ್ ಒಂದು 7 ನಿಮಿಷ ನಡ್ಕೊಂಬಂದರೆ ನಮಗೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಕಾಣಿಸ್ತಾ ಇದೆಯಾ? ಇದು ಮೇನ್ ಗೇಟ್. ಸೊ ಈ ಕಡೆಯಿಂದ ಅಲೋ ಇಲ್ಲ, ನಾವು ಆ ಕಡೆಯಿಂದ ಹೋಗಬೇಕು. ನೋಡ್ತಾ ಇದ್ರಲ್ವಾ, ಎಂಟ್ರೆನ್ಸ್ಗೆ ಬಂದ್ವಿ ನಾವು. ಸೊ ಅದೇನು ಗೇಟ್, ನಾವು ಅಲ್ಲಿದ್ವಿ. ಈಗ ನಾವು ಅಲ್ಲಿಂದ ಈ ಕಡೆ ಸುತ್ತಾಕೊಂಡು ಬಂದ್ವಿ.
ನೋಡಿ ಬಂದಾಯಿತು ಬಕಿಂಗ್ಹ್ಯಾಮ್ ಪ್ಯಾಲೇಸ್ಗೆ. ವಾವ್, ಚೆನ್ನಾಗಿದೆ ಅಲ್ವಾ? ಸೊ ಈ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಏನಿದೆ ಅಲ್ಲ, ಟೋಟಲಾಗಿ ಹೈಟ್ ಇರೋದು 24 ಮೀಟರ್ಸ್, ಹಾಗೆ 4 ಫ್ಲೋರ್ಸ್ ಇದೆ. ಹಾಗೆ ಇದು ಟೋಟಲ್ ಫ್ಲೋರ್ ಸ್ಪೇಸ್ ಬಂದುಬಿಟ್ಟು 72,000 ಮೀಟರ್ ಸ್ಕ್ವೇರ್, 77,000 ಮೀಟರ್ ಸ್ಕ್ವೇರ್. ಸೊ ಒಳಗಡೆ ಪಬ್ಲಿಕ್ಕಿಗೆ ಅಲೋವ್ ಇಲ್ಲ. ಸೊ ಹಾಗಾಗಿ ಹೊರಗಡೆನೇ ನಿಂತ್ಕೊಂಡು ನೋಡಬೇಕು ಎಲ್ಲರೂ ನಾವು. ನೋಡಿ, ಗನ್ಮ್ಯಾನ್ ರೆಡಿ ಇದ್ದಾರೆ. ಸೊ ನೋಡಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಮೇಲ್ಗಡೆ ಆ್ಯಂಡ್ ಅಲ್ಲಿ ಮಾರ್ಚ್ ಮಾಡ್ತಾ ಇದ್ದಾರೆ ನೋಡಿ, ಕಾಣಿಸ್ತಾ ಇದೆ. ಓ ನೋಡಿ, ನಾನು ಹೇಳಿಲ್ವಾ ಕಾರ್ಟ್ ಅಂಥೇಳಿ ಬಂತು ನೋಡಿ. ¿Por qué va un coche detrás? ಇದು ಡೈಲಿ ರೊಟೀನ್ ಇವ್ರದ್ದು, ತಿರ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಯಾರೋ ಇದ್ರು ಅನಿಸುತ್ತೆ ಮೋಸ್ಟ್ಲಿ, ಅದಕ್ಕೋಸ್ಕರ ಇವರು ಸಲ್ಯೂಟ್ ಮಾಡಿದರು. ನಿಜ ಹೇಳ್ಬೇಕಂದ್ರೆ ನಾನು ನಮ್ಮ ಮೈಸೂರು ಪ್ಯಾಲೇಸ್, ನಮ್ಮ ಕರ್ನಾಟಕದ ಮೈಸೂರು ಪ್ಯಾಲೇಸ್ ಇದೆಯಲ್ವಾ, ಅಲ್ಲಿ ಮಾರ್ಚ್ ನೋಡಿಲ್ಲ, ಒಂದಿನನೂ ದಸರಾ ಉತ್ಸವ ನೋಡಿಲ್ಲ. ಬಟ್ ಈ ಲಂಡನ್ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನೋಡ್ತಾ ಇದ್ದೀನಿ, ಹಾಗೆ ಇಲ್ಲಿ ಗಾರ್ಡ್ಸ್ ನೋಡ್ತಾ ಇದ್ದೀನಿ. ಅದೇ ಬೇಜಾರು ವಿಷಯ. ಸೊ ನೋಡಿ ಇದು ಹೇಗಿದೆ ಪ್ಯಾಲೇಸ್ ಅಂತ. ಟೋಟಲ್ 4 ಫ್ಲೋರ್ ಇದೆ ಇದು. ಓ ನೋಡಿ, ನಾನು ಆ್ಯಕ್ಚುಲಿ ನಿಮಗೆ ಹೇಳೋದು ಮರ್ತೋಯ್ತು, ಅಲ್ಲಿ ಮೇಲ್ಗಡೆ ಫ್ಲ್ಯಾಗ್ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ. ಯಾರಾದರೂ ರಾಯಲ್ ಫ್ಯಾಮಿಲಿಯಿಂದ ಇಲ್ಲಿ ಪ್ಯಾಲೇಸಿಗೆ ಬಂದಿದ್ದಾರೆ ಅಂತಂದರೆ ಈ ಫ್ಲ್ಯಾಗ್ ಹಾಕ್ತಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಫ್ಲ್ಯಾಗ್ ಹಾಕ್ತಾರೆ. ಇದು ಸ್ಪೆಷಲ್ ಇಂಡಿಕೇಟ್ ಮಾಡುತ್ತೆ ಅವ್ರು ಬಂದಿದ್ದಾರೆ ಅಂತೆ. ಅದಕ್ಕೋಸ್ಕರ ಇದು ನಮಗೆ ಇವಾಗ ಕಾರ್ಟ್ ಹೋಯಿತು. ಅದನ್ನು ಕ್ಯಾರೇಜ್ ಅಂತಲೂ ಕರೀತಾರೆ. ಸೊ ಕಿಂಗ್ ಅಥವಾ ಕ್ವೀನ್ ಅಥವಾ ಪ್ರಿನ್ಸ್ ಯಾರಾದರೂ ಬಂದಿದ್ದಾರೆ ಅಂತಂದರೆ ಈ ಫ್ಲ್ಯಾಗ್ ಹಾಕ್ತಾರಂತೆ. ಇಲ್ಲಾಂದರೆ ನಾರ್ಮಲ್ UK ಫ್ಲ್ಯಾಗ್ ಇದೆಯಲ್ವ, ಅದಿರುತ್ತೆ. ಓಕೆ, ಇದು ಹಾಕಿದ್ದಾರೆ ಅಂತಂದರೆ ಅವ್ರು ಬಂದಿದ್ದಾರೆ ಅಂತ ಅನಿಸುತ್ತೆ. ಸೊ ಇವತ್ತು ನಮ್ಮ ಲಕ್ ಚೆನ್ನಾಗಿದ್ದರೆ ಅವ್ರನ್ನ ನೋಡ್ಬೋದೇನೋ. ಯೂಶ್ವಲಿ ಹೊರಗಡೆ ಬರೋದಿಲ್ಲ. ಅಲ್ಲೇನು ಕಾಣ್ತಾ ಇದೆಯಲ್ವಾ, ಇದು ಇಲ್ಲಿ ಬಾಲ್ಕನಿ ಇದೆಯಲ್ವಾ, ಅಲ್ಲೇ ಬಂದುಬಿಟ್ಟು ಅವ್ರು ಏನಿದ್ರು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ಮೆಂಟ್ ಆಗಿದ್ರು ಅಥವಾ ಪ್ರಜೆಗಳಿಗೆ ಹಾಯ್ ಹೇಳ್ತಾರಲ್ವಾ. ಸೊ ಈಗ ನಾವು ಮೂವೀಸಲ್ಲೆಲ್ಲ ನೋಡ್ತೀವಲ್ಲ, ರಾಜಕಾರಣಿಗಳು ಬಂದು ವೇವ್ ಮಾಡ್ತಾರಲ್ಲ ಕೈ, ಆ ಥರ ಇಲ್ಲಿ ಬಂದು ಮಾಡ್ತಾರೆ. ಸೊ ಅದೇ ಬಾಲ್ಕನಿ. ಈ ಬಾಹುಬಲಿ ಸಿನಿಮಾದಲ್ಲೆಲ್ಲ ಮಗು ನಿಂತು ತೋರಿಸ್ತಾರಲ್ವಾ, ಸೊ ಆ ಥರ ಅನ್ಕೋಬೋದು. ಆ ಜಾಗ ಇದು. ಓ, ನಾವು ನೀವು ಎಲ್ಲ ಲಕ್ಕಿ ನೋಡಿ, ಕಾಣಿಸ್ತಾ ಇದ್ದಾರಾ?
ಸೊ ಅದಕ್ಕೆ ಫ್ಲ್ಯಾಗ್ ಚೇಂಜ್ ಮಾಡಿರೋದವರು. Азиаты сидят. Вот в задней карете, в левой. ಇವರು ರಾಯಲ್ ಫ್ಯಾಮಿಲಿ ಮೆಂಬರೇ. Да. Короче, непонятно. ಮತ್ತೆ ಯಾರೋ ಬಂದರು. ಇವರು ಹೊರಟ್ರು. ಟಾಟಾ ಬಾಯ್. ಆ ಕುತ್ಕೊಂಡಿರೋದು ಒಳಗಡೆ ನೋಡಿದರೆ ಯಾರೋ ಚೈನಾದವ್ರು ಇದ್ದಂಗಿದ್ದಾರೆ. ಯಾರ ಗೆಸ್ಟ್ ಬಂದಿದ್ದಾರ ಮೋಸ್ಟ್ಲಿ. ನೋಡಿ ಈ ಕಡೆ ತೋರಿಸ್ತೀನಿ. ನೋಡಿ ದೂರದಿಂದ ಪ್ಯಾಲೇಸ್ ಈ ಥರ ಕಾಣಿಸುತ್ತೆ. ಸೊ ಇದು ಎದುರುಗಡೆನ ನೋಡಿದ್ರೆ ನಮಗೆ ಇಲ್ಲಿ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ದಾರಲ್ಲ ಅದೆಲ್ಲಾನು ಗೋಲ್ಡ್ ಅಂತೆ. ಇವ್ರು ಹೇಳೋ ಪ್ರಕಾರ ಅದು ಗೋಲ್ಡ್ ಅಂತ ಹೇಳ್ತಿದ್ದಾರೆ. ಬಟ್ ಕೆಲವ್ರು ಏನು ಹೇಳ್ತಾರೆ ಇಲ್ಲ ಅದು ಗೋಲ್ಡ್ ಪೇಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾಟ್ ಶ್ಯೂರ್ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳ್ಬಿಟ್ಟು ಇವ್ರು ಕ್ಲೇಮ್ ಮಾಡ್ಕೊಳ್ಳೋದು ಅದು ಗೋಲ್ಡ್ ಅಂತ ಕ್ಲೇಮ್ ಮಾಡ್ಕೊತಾರೆ. ಸೊ ಗೋಲ್ಡ್ ಏನಾದರೂ ಇಷ್ಟು ಓಪನ್ ಆಗಿ ಇಟ್ಬಿಟ್ಟಿದ್ರೆ ಮುಗಿದ ಕತೆ. ಇಲ್ಲಿ ಸೆಕ್ಯೂರಿಟಿ ಹಾಗೇನೇ ಇರುತ್ತೆ ನೋಡಿ, ಎಷ್ಟು ಟೈಟ್ ಇರುತ್ತೆ ಸೆಕ್ಯೂರಿಟಿ, ಯಾವಾಗಲೂ ಇದ್ದೇ ಇರ್ತಾರೆ ಇಲ್ಲಿ.
ನೋಡ್ತಾ ಇದ್ದಾರಲ್ಲ ಬಕಿಂಗ್ಹ್ಯಾಮ್ ಪ್ಯಾಲೇಸ್. ಸೊ ಈಗ 2:20 ಆಲ್ರೆಡಿ ಟೈಮು, ಲಂಚ್ ಟೈಮ್. ಬನ್ನಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ ನಾನು. ನೀವು ಅಷ್ಟರಲ್ಲಿ ಇದರ ಇತಿಹಾಸ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬಂದುಬಿಡಿ. ಲಂಚ್ ಬ್ರೇಕ್ ಈಗ. ನೋಡ್ತಾ ಇದ್ರಲ್ವ ಬಿಸಿಲು, ಇವತ್ತು ಬಿಸಿಲಿದೆ ಅಂತ ಬಂದಿದ್ದೀನಿ. 9 ಡಿಗ್ರೀಸು. ನೋಡಿದರೆ ಕೈಯೆಲ್ಲ ಫ್ರೀಸ್ ಆಗ್ತಾಯಿದೆ. ನೋಡೋದಕ್ಕೆ ತುಂಬ ಬಿಸಿಲಿದೆ, ಬಟ್ ಅಷ್ಟೇ ಚಳಿ ಇದೆ. ನಾನೇನು ಮಾಡಿದ್ದೀನಿ ಇವತ್ತು, ಬಿಸಿಲಿದೆ ಅಲ್ಲ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮೊಸರನ್ನ ಕಟ್ಕೊಂಡು ಬಂದಿದ್ದೀನಿ ತಿನ್ನೋದಕ್ಕೆ. ನೀವು ಕೇಳಿಸ್ತಾ ಇರ್ಬೋದು ಗಾಳಿ ತಣ್ಣಗಿದೆ. ಸೊ ಈಗ ನಾನು ಎಲ್ಲಾದರೂ ಒಂದು ಪ್ಲೇಸ್ ನೋಡಿಕೊಂಡು ಕೂತ್ಕೊಂಡು ಈ ತಣ್ಣನ ಗಾಳಿಯಲ್ಲಿ ತಣ್ಣಗಿರೋ ಮೊಸರನ್ನ ತಿನ್ನಬೇಕು. ಹೇಗಿರುತ್ತೆ? ಸೊ ಇದೇನು ನೋಡ್ತಾ ಇದ್ರಲ್ವ, ಈ ಬಕಿಂಗ್ಹ್ಯಾಮ್ ಪ್ಯಾಲೇಸ್, ಇದರ ಸ್ಟೋರಿ ಸ್ಟಾರ್ಟ್ ಆಗಿದ್ದು 1703. ಸೊ 17th ಸೆಂಚುರಿಯಲ್ಲಿ ಈ ಸ್ಟೋರಿ ಸ್ಟಾರ್ಟ್ ಆಯಿತು. ಬೇಸಿಕಲಿ ಇದನ್ನ ಡ್ಯೂಕ್ ಆಫ್ ಬಕಿಂಗ್ಹ್ಯಾಮ್ ಅವರು ಒಂದು ಮನೆ ತಗೊಂಡು ಇಲ್ಲಿ ಕಟ್ಸಿದ್ರು. ಆಕ್ಚುಲಿ ಈ ಜಾಗದಲ್ಲಿ ಒಂದು ಮನೆ ಕಟ್ಸಿದ್ರು. ಅದನ್ನ ಆಮೇಲೆ 1762 1762ರಲ್ಲಿ ಸೊ ಕಿಂಗ್ ಜಾರ್ಜ್ III ಅವರು ಇದನ್ನ ಕೊಂಡ್ಕೊಂಡ್ಬಿಟ್ಟು ಟೌನ್ ಹೌಸ್ ಆಗಿ ಕನ್ವರ್ಟ್ ಮಾಡಿದ್ರು. ಸೊ ಆಗಿನ ಕಾಲಕ್ಕೆ ಲೆಕ್ಕ ಹಾಕೊಳ್ಳಿ, ಆಗಿನ ಕಾಲಕ್ಕೆ 1762 ಅಲ್ಲೇ 73,000 ಪೌಂಡ್ 73,000 ಪೌಂಡ್ಸ್ ಖರ್ಚು ಮಾಡಿ ಆ ಮನೆನ ರಿನೋವೇಟ್ ಮಾಡಿದ್ರು. ಸೊ ಇದು ಹಾಗೆ ರಿನೋವೇಟ್ ಆಗಿ ಕೊನೆಗೆ ಇದನ್ನ ಕ್ವೀನ್ಸ್ ಹೌಸ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಕಿಂಗ್ ಅವರು ಕ್ವೀನ್ಗೋಸ್ಕರ ತಗೊಂಡಿರ್ತಕ್ಕಂತ ಮನೆ ಆಗಿರೋದ್ರಿಂದ ಇದನ್ನ ಕ್ವೀನ್ಸ್ ಹೌಸ್ ಅಂತ ಕರಿತಾ ಇದ್ರು. ಸೊ ಈಗ ಅಟ್ ಪ್ರೆಸೆಂಟ್ ಈ ಪ್ಯಾಲೇಸ್ ಅಲ್ಲಿ ಯಾರು ಸ್ಟೇ ಮಾಡ್ತಾ ಇಲ್ಲ, ರಾಯಲ್ ಫ್ಯಾಮಿಲಿ ಅವ್ರು ಯಾರು ಸ್ಟೇ ಮಾಡ್ತಾ ಇಲ್ಲ. ಇಲ್ಲಿಂದ 10 ನಿಮಿಷ ದಾರಿಯಲ್ಲಿ ಇನ್ನೊಂದು ಪ್ಯಾಲೇಸ್ ಇದೆ, ಸೊ ಸೇಂಟ್ ಜೇಮ್ಸ್ ಪ್ಯಾಲೇಸ್ ಅಂತ, ಅಲ್ಲಿ ಉಳ್ಕೊಂಡಿದ್ದಾರೆ. ಇಲ್ಲಿ ಲಾಸ್ಟ್ ಆಗಿ ಉಳ್ಕೊಂಡಿರೋದಂದ್ರೆ ಕ್ವೀನ್ ಎಲಿಜಬೆತ್ II ಮತ್ತೆ ಅವ್ರ ಮಗ ಪ್ರಿನ್ಸ್ ಫಿಲಿಪ್ ಅಂತ. ಸೊ ಅವ್ರು ಇಲ್ಲಿ ಸ್ಟೇ ಮಾಡಿದ್ ಲಾಸ್ಟ್. ಅದಾದ್ಮೇಲೆ ಬೇರೆ ಮಿಕ್ಕಿದವ್ರೆಲ್ಲರೂ ಬೇರೆ ಪ್ಯಾಲೇಸ್ಗೆ ಶಿಫ್ಟ್ ಆದ್ರು. ಇದು ತುಂಬಾನೇ ದೊಡ್ಡದಾಯ್ತು. ಸೊ ಅವ್ರದ್ದು ಏನಂತಂದ್ರೆ ಇಷ್ಟು ದೊಡ್ಡ ಪ್ಯಾಲೇಸ್ ಅಲ್ಲಿ ಇರಕ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿರ್ತಕ್ಕಂಥ ಪ್ಯಾಲೇಸ್ಗೆ ಶಿಫ್ಟ್ ಆಗಿದ್ದಾರೆ. ಹಾಗೆ ಇದ್ರ ಟೋಟಲ್ ಆಗಿ 4 ಫ್ಲೋರ್ಸ್ ಇದೆ. ಆ 4 ಫ್ಲೋರ್ಸ್ ಅಲ್ಲಿ 775 ರೂಮ್ಸ್ ಇದಾವೆ. ಅದರಲ್ಲಿ 52 ರೂಮ್ ಬಂದ್ಬಿಟ್ಟು 52 ರೂಮ್ಸ್ ಬಂದ್ಬಿಟ್ಟು ರಾಯಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು, ಅಥವಾ ಗೆಸ್ಟ್ ಯಾರಾದ್ರೂ ಬರ್ತಾರಲ್ವಾ, ಸೊ ಅವರಿಗೆ ಕೊಡೋದಕ್ಕೆ ಟೋಟಲ್ ಆಗಿ 52 ರೂಮ್ಸ್ ಇದೆ. ಹಾಗೆ 92 ಸ್ಟೇಟ್ ರೂಮ್ಸ್ ಅಂತ ಇದೆ, ಅಂದ್ರೆ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ 92 ರೂಮ್ಸ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ 188 ರೂಮ್ಸ್ ಬಂದ್ಬಿಟ್ಟು ಸ್ಟಾಫಿಗೆ ಕೊಟ್ಟಿದ್ದಾರೆ. ಸೊ ಸ್ಟಾಫ್ ಏನಿರ್ತಾರಲ್ವಾ, ಇದು ಮೇಂಟೈನ್ ಮಾಡತಕ್ಕಂತ ಯಾರೇ ಆಗಿರ್ಬೋದು. ಸೊ ಆ 188 ರೂಮ್ಸ್ ಸ್ಟಾಫಿಗೋಸ್ಕರ ಅಲೋಕೇಟ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಟೋಟಲ್ ಆಗಿ 78 ಬಾತ್ರೂಮ್ಸ್ ಇದಾವೆ. ಅದ್ರ ಜೊತೆಗೆ 19 ಸ್ಟೇಟ್ ರೂಮ್ಸ್ ಅಂತ ಇದೆ. ಈ ಸ್ಟೇಟ್ ರೂಮ್ಸ್ ಅಂತ ಏನಿದೆ ಅಲ್ವಾ, ನಾನು ಆಗ್ಲೇ ಹೇಳ್ದೆ ನಿಮ್ಗೆ. ಸೊ ಸಮ್ಮರ್ ಅಲ್ಲಿ ಈ ಸ್ಟೇಟ್ ರೂಮ್ಸ್ ನಾವು ವಿಸಿಟ್ ಮಾಡ್ಬೋದು. ಪಬ್ಲಿಕ್ ಗೆ ಓಪನ್ ಇರುತ್ತೆ. ಜುಲೈ ಟು ಸೆಪ್ಟೆಂಬರ್ ಮಾತ್ರ ಓಪನ್ ಇರುತ್ತೆ. ಪಬ್ಲಿಕ್ ಹೋಗಿ ಒಳಗಡೆ ಏನೆಲ್ಲ ಇದೆ ಅಂತ ನೋಡ್ಬೋದು. ಗ್ಯಾಲರಿ ಆಗಿರ್ಬೋದು, ಇವ್ರ ಪರಂಪರೆ ಎಲ್ಲ ಹೇಗ್ ಬಂತು ಅಂತ ನೀಟಾಗಿ ಅದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಅವ್ರ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳಾಗಿರ್ಬೋದು ಎಲ್ಲಾನು ಇಟ್ಟಿದ್ದಾರೆ, ಒಂಥರ ಮ್ಯೂಸಿಯಂ ತರ. ಅದನ್ನ ವಿಸಿಟ್ ಮಾಡಿ ನಾವೆಲ್ಲ ನೋಡ್ಬೋದು. ಅದು ಸಮ್ಮರ್ ಅಲ್ಲಿ ಮಾತ್ರ ಓಪನ್ ಆಗಿರುತ್ತೆ. ಹಾಗೆ ಪ್ಯಾಲೇಸ್ ವಿಶೇಷತೆ ಅಂತಂದ್ರೆ, ಈ ಪ್ಯಾಲೇಸ್ ಒಳಗಡೆನೆ ಪೊಲೀಸ್ ಸ್ಟೇಷನ್ ಇದೆ, ಒಂದು ಹಾಸ್ಪಿಟಲ್ ಇದೆ, ಹಾಗೆ ಏನಂತೀವಿ ನಾವು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಸಿನಿಮಾ ಥಿಯೇಟರ್ ಇದೆ, ಹಾಗೆ ಪೋಸ್ಟ್ ಆಫೀಸ್, ಪ್ರೈವೇಟ್ ಪೋಸ್ಟ್ ಆಫೀಸ್ ಕೂಡ ಈ ಪ್ಯಾಲೇಸ್ ಅಲ್ಲೇ ಇದೆ. ಹಾಗಾಗಿ ಇಲ್ಲಿ ಸ್ಟಾಫ್ ಆಗಿರ್ಬೋದು, ರಾಯಲ್ ಮೆಂಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಏನಕ್ಕೂ ಹೊರಗೆ ಬರೋ ಅವಶ್ಯಕತೆನೇ ಇಲ್ಲ. ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ಸೈಡ್ ದ ಪ್ಯಾಲೇಸ್. ಎಲ್ಲಾನು ಪ್ಯಾಲೇಸ್ ಒಳಗಡೆ ಅಂದ್ರೆ ಸರೌಂಡಿಂಗ್ಸ್ ಅಲ್ಲೇ ಇದೆ, ಎಲ್ಲಾನು ಅಲ್ಲೇ ತಗೋಬಹುದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ, ಈ ಪ್ಯಾಲೇಸ್ ಒಳಗಡೆ ಒಂದು ಜ್ಯುವೆಲ್ರಿ ಏನಂತೀವಿ ನಾವು ರಿಪೇರ್ ಮಾಡ್ತೀವಲ್ವಾ, ಸೊ ಏನಾದ್ರೂ
ಮಾಡಿಫೈ ಮಾಡಬೇಕು, ಏನಾದರೂ ಕಟ್ ಆಗಿದ್ರೆ ಅದನ್ನು ರಿಪೇರ್ ಮಾಡಬೇಕಲ್ವಾ. ಸೊ ಆ ಜ್ಯುವೆಲ್ರಿ ಶಾಪ್ ಕೂಡ ಇದ್ರ ಒಳಗಡೆನೆ ಇದೆ. ಯೂಶಲಿ ಮತ್ತೆ ಕ್ವೀನ್ ಮತ್ತೆ ಕಿಂಗ್ ಅಂದ್ರೆ ಜ್ಯುವೆಲ್ರಿ ಆರ್ನಮೆಂಟ್ಸ್ ಹಾಕೊಂಡೇ ಇರ್ತಾರೆ. ಆಗ ಹಾಕೊಂತ ಇದ್ರು, ಈಗ ತುಂಬಾ ಕಮ್ಮಿ ಆಗಿದೆ ಬಿಡಿ. ಸೊ ಅವ್ರದ್ದು ಏನಾದ್ರು ವರ್ಕ್ ಇದ್ರೆ ಮಾಡ್ಸೋದಕ್ಕೆ ಒಳಗಡೆನೆ ಇದೆ ಶಾಪ್. ಸೊ ಎಲ್ಲಿ ಬೇರೆ ಕಡೆ ಹೋಗೋ ಕೆಲ್ಸನೇ ಇಲ್ಲ. ಸೊ ಆಗ್ಲೇ ಹೇಳ್ದಾಗೆ ಈ 19 ಸ್ಟೇಟ್ ರೂಮ್ಸ್ ಅಂತ ಏನಿದೆ ಅಲ್ವಾ, ಸೊ 19 ಸ್ಟೇಟ್ ರೂಮ್ಸ್ ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ಥ್ರಾನ್ ರೂಮ್ ಇದೆ, ಬಾಲ್ ರೂಮ್ ಇದೆ, ಮತ್ತೆ ಮ್ಯೂಸಿಕ್ ರೂಮ್ ಇದೆ, ಗ್ಯಾಲರಿ ಇದೆ, ಹಾಗೆ ಒಂದು ದೊಡ್ಡ ಗ್ರ್ಯಾಂಡ್ ಸ್ಟೇರ್ ಕೇಸ್. ನೀವು ಆ ಸ್ಟೇರ್ ಕೇಸ್ ನೋಡ್ಬೇಕು, ತುಂಬಾನೇ ಚೆನ್ನಾಗಿದೆ. ನಾನು ಪಿಕ್ಚರ್ ಹಾಕಿದ್ದೀನಿ, ನೋಡಿ ಚೆಕ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ದೊಡ್ಡದಾಗಿರ್ತಕ್ಕಂಥ ಸ್ಟೇರ್ ಕೇಸ್. ಹಾಗೆ ಒಂದು ಪ್ಯಾಲೇಸ್ ಗಾರ್ಡನ್ ಕೂಡ ಇದೆ ಒಳಗಡೆ. ಸೊ ಇದಿಷ್ಟು ನಾವು ನೋಡ್ಬೋದು. ಇದರ ಟಿಕೆಟ್ ಬಂದ್ಬಿಟ್ಟು ಅಡಲ್ಟ್ಸ್ಗಾದ್ರೆ ಅಂದ್ರೆ 24 ವರ್ಷದ ಮೇಲ್ಪಟ್ಟವ್ರಿಗಾದ್ರೆ 35 ಪೌಂಡ್ ಇದೆ. 25 ವರ್ಷದಿಂದ ಅಂದ್ರೆ 19 to 24 ಏಜ್ ಇರೋರ್ಗೆ 20 ಪೌಂಡ್ಸ್ ಇದೆ. ಚಿಕ್ಕ ಮಕ್ಕಳಿಗೆ ಕಿಡ್ಸ್ಗೆ 17 ಪೌಂಡ್ಸೋ 18 ಪೌಂಡ್ಸೋ ಇದೆ ಇದ್ರ ಟಿಕೆಟ್. ಬಟ್ ಏನಂತಂದ್ರೆ ನೋಡ್ಬೋದು ಅಷ್ಟೇ, ಒಳಗಡೆ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಎರಡೂ ಅಲೋ ಇಲ್ಲ. ಚಳಿ ತುಂಬ ಇದೆ ಅಂತ ನಾನು ಮೊಸರನ್ನ ತಿನ್ನೋಕೆ ಹೋಗಿಲ್ಲ, ರಿಸ್ಕ್ ತಗೊಂಡಿಲ್ಲ ನಾನು. ಯಾಕಂದರೆ ಈ ಚಳಿಗೆ ಮತ್ತೆ ಅದು ತಿಂದುಬಿಟ್ರೆ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ರೆ ಸೊ ಮನೇಲಿ ನಾನು ಒಬ್ಬಳೇ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ರಿಸ್ಕ್ ತಗೊಳ್ಳಲ್ಲ. ಹಾಗಾಗಿ ಇಲ್ಲೇ ಪಕ್ಕದಲ್ಲಿ ಕೆಫೆ ಐತೆ ಅಂತ ಹೇಳ್ಬಿಟ್ಟು ಒಂದು ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಕಾಫಿ ಬೇಡ ಅಂತ, ಕಾಫಿ ನನಗೆ ಸರಿ ಹೋಗಲ್ಲ ಇಲ್ಲಿದ್ದು, ವಿಚಿತ್ರವಾಗಿರುತ್ತೆ ಕಾಫಿ. ಹಾಗಾಗಿ ಹಾಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಅದೇ ಇಲ್ಲೊಂದು ದೊಡ್ಡ ಪಜೀತಿ. ಇಷ್ಟಿಷ್ಟೇ ಪೊಟ್ಟಣ ಇಟ್ಟಿರ್ತಾರೆ, ಅದು ಒಂದು 8-10 ಹಾಕ್ಕೊಂಡ್ರೂ ಸ್ವೀಟ್ ಸರಿ ಹೋಗೋದಿಲ್ಲ. ಗಮ್ಮಂತೂ ಬರ್ತಾ ಇದೆ ಚಳಿಗೆ. ಬಿಸಿ ಬಿಸಿದು ಶುಗರ್, ವೈಟ್ ಶುಗರ್ ಇದೆ, ಡಿಮೆರಾರ ಶುಗರ್. ನೋಡಿ ಇಷ್ಟೇ ಇರುತ್ತೆ ಪೊಟ್ನ. ಒಂದು 1 ಗ್ರಾಮು 1-2 ಗ್ರಾಮೇನೋ ಇರ್ಬೋದು ಅಷ್ಟೇ, ಹಾರ್ಡ್ಲಿ. ಒಂದು 10 ಹಾಕ್ಕೋಬೇಕು ಈ ಕಾಫಿಗೆ, ಸಾರಿ ಈ ಹಾಟ್ ಚಾಕ್ಲೇಟ್ಗೆ. ನೀವು ಯೋಚನೆ ಮಾಡ್ತಿರ್ಬೋದು, ನಾನು ಪ್ರತಿ ಸಾರಿ ಹೊರಗಡೆ ಬಂದಾಗ ಮನೆಯಿಂದ ಕಾಫಿ ಮಾಡ್ಕೊಂಬರ್ತೀನಿ, ಯಾಕೆ ಮಾಡ್ಕೊಂಬಂದಿಲ್ಲ ಅಂತ. ನನಗೂ ಸ್ವಲ್ಪ ಚೇಂಜ್ ಇರಲಿ, ಹೊರಗಡೆ ಕುಡಿಯೋಣ ಅಂತ ಮಾಡ್ಕೊಂಡು ಬಂದಿಲ್ಲ. ಏನು ಮಾಡಬೇಕು, ಸ್ವಲ್ಪ ಕೆಲವೊಂದ್ಸಲ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಲ್ವ. ನೋಡಿ ಈ ಹಾಟ್ ಚಾಕ್ಲೇಟ್ಗೆ 385 ರೂಪಾಯಿ.
ಈಗ ಪರ್ಫೆಕ್ಟ್ ಆಗಿದೆ. ಏನಿಲ್ಲ ಅಂದರೂ ಒಂದು 5-6 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿದೆ. ನೋಡಿದ್ರಲ್ವಾ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ವ್ಲಾಗ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಳಗಡೆ ವ್ಲಾಗ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ನಾನು ಒಳಗಡೆ ಮಾಡಿಲ್ಲ, ಹೊರಗಡೆಯಿಂದನೇ ತೋರಿಸಿರೋದು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ನೋಡಿ, ನನ್ನ ಸಬ್ಸ್ಕ್ರೈಬರ್ಸ್ಗಿನ್ನ ನಾನು ಹಾಕಿರೋ ವೀಡಿಯೋಸೇ ಜಾಸ್ತಿ ಇದೆ, ಹೋಗಿ ಚೆಕ್ ಮಾಡಿ ಬೇಕಂದರೆ. ಸೊ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾನು ಲಾಸ್ಟ್ ಟೈಮ್ ಆಗಲೇ ಹೇಳ್ದಾಗೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಚೆಕ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ವೀಡಿಯೋಸ್ ನೋಡ್ತಾರೋ ಸೇಮ್ ಅಷ್ಟೇ ಅದು ಸಬ್ಸ್ಕ್ರೈಬ್ ಆಗದೇ ಇರೋರು ಕೂಡ ಅಷ್ಟೇ ಜನ ನೋಡ್ತಾರೆ. ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸೊ ಅವ್ರಿಗೆ ವೀಡಿಯೋ ಇಷ್ಟ ಆಗಿದ್ದಾನೆಲ್ಲ ಗೊತ್ತಿಲ್ಲ. ದಯವಿಟ್ಟು ಇಷ್ಟ ಆದರೆ ಸುಮ್ಮನೆ ನೋಡಿ ಕ್ಲೋಸ್ ಮಾಡಬೇಡಿ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.